ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬಿಂಬಿತಾ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇದು ನಮ್ಮ ಮನೆ ಹತ್ರ ಇರೋಂತಹ ದ್ರಾಕ್ಷಿ ಬಳ್ಳಿ. ಹಾಗೆ ಫ್ರೆಂಡ್ಸ್, ಈ ವ್ಲಾಗಲ್ಲಿ ನಾನು ನಮ್ಮ ಮನಸ್ಸಿಗೆ ತುಂಬ ನೋವಾದಂತಹ ಸಮಯದಲ್ಲಿ ನಮ್ಮ ಲೈಫ್ನ ಹೇಗೆ ನಾವು ಧೈರ್ಯವಾಗಿ ಲೀಡ್ ಮಾಡ್ಕೊಂಡು ಹೋಗಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಹೋಗ್ತಿದ್ದೀನಿ. ಫ್ರೆಂಡ್ಸ್, ನಾವು ಯಾವಾಗಲೂ ಮಾನಸಿಕವಾಗಿ ಒಂದು ಕುಗ್ಗೋಗಿರ್ತೀವಿ ಅಂತ ಅಂದರೆ ಹೇಗೆ ನಾವು ನಮ್ಮ ಲೈಫ್ನ ನಾವು ಫೇಸ್ ಮಾಡಬೇಕು ಅನ್ನೋದೊಂದು ಮೈಂಡಲ್ಲಿ ಇರುತ್ತೆ. ಯಾವಾಗಲೂ ಅದೊಂದು ಯೋಚನೆ ಇದ್ದೇ ಇರುತ್ತೆ. ಒಂದಲ್ಲ ಒಂದು ಮೂಮೆಂಟಲ್ಲಿ ನಾವು ಎಷ್ಟು ಕುಗ್ಗೋಗಿರ್ತೀವಿ ಅಂತ ಅಂದರೆ ಲೈಫ್ ಇಷ್ಟೇ ತುಂಬ ಒಂಥರ ಬ್ಲ್ಯಾಂಕ್ ಆಗಿ ಇದ್ಬಿಡುತ್ತೆ. ತುಂಬಾ ಬೇಜಾರಾಗ್ತಾ ಇರುತ್ತೆ. ಒಂಥರ ಅಳು ಬರೋ ಥರ ಅನಿಸ್ತಾ ಇರುತ್ತೆ. ನಮಗೆ ಯಾರು ಬೆಲೆ ಕೊಡಲ್ಲ ಅಂತ ಅನಿಸ್ತಾ ಇರುತ್ತೆ. ನಮಗೆ ಎಲ್ಲದಕ್ಕೂ ನಾವು ಯಾವುದಕ್ಕೂ ಲಾಯಕ್ಕಿಲ್ಲ ಅಂತ ಅನಿಸುತ್ತೆ. ಎಷ್ಟೊಂದು ಅಂತಂದರೆ ಅದು ಆ ಮೈಂಡಲ್ಲಿ ಬರೋಂಥ ನೆಗೆಟಿವ್ ಥಾಟ್ಗಳು ಅದು ಅಷ್ಟೊಂದಲ್ಲ. ನಮ್ಮ ಬಗ್ಗೆ ನಮಗೆ ಆ ಥರ ಥಾಟ್ಗಳು ಬಂದುಬಿಡುತ್ತೆ. ಹೇಗೆ ಇದನ್ನು ನಾವು ಫ್ಯೂಚರ್ನ ನಾವು ಬಿಲ್ಡ್ ಮಾಡ್ಕೋಬೇಕು, ಯಾವ ರೀತಿ ಪ್ರಾಬ್ಲಮ್ ಇದೆ ಅದನ್ನು ನಾವು ಯಾವ ಥರ ನಾವು ಸಾಲ್ವ್ ಮಾಡ್ಕೋಬೇಕು ಅನ್ನೋದನ್ನ ನಾವು ಯೋಚನೆ ಮಾಡಬೇಕು. ಮತ್ತು ನಾವು ಯಾವ ರೀತಿ ಪ್ರಾಬ್ಲಮ್ಸ್ ಇದ್ರೂ ಇದೇ ಎಂಡ್ ಡೇ ಅಂತ ತಗೊಳಕ್ಕೆ ಹೋಗಬಾರ್ದು. ಏನೇ ಟಫ್ ಸಿಚುವೇಶನ್ ಇರಲಿ ಲೈಫಲ್ಲಿ, ನಾನು ಅದನ್ನು ಧೈರ್ಯವಾಗಿ ಎದುರಿಸ್ತೀನಿ ಅನ್ನೋದು ಕಾನ್ಫಿಡೆನ್ಸ್ ಅನ್ನೋದು ನಮ್ಮ ಹತ್ರ ಇರಬೇಕು. ನಿಮ್ಮ ವಿಲ್ ಪವರ್ಗಿಂತನೂ ಯಾವುದೂ ದೊಡ್ಡದಲ್ಲ ಅಲ್ವಾ? ನಮ್ಮಿಂದ ಎಲ್ಲದೂ ಸಾಧ್ಯ, ಎಲ್ಲದೂ ಆಗುತ್ತೆ. ನಾವು ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀವಿ ಅದು ನಮ್ಮಿಂದ ಸಾಧ್ಯ ಆಗೇ ಆಗುತ್ತೆ. ಮಾಡ್ತೀವಿ ಅಂತ ನಮ್ಮ ಮೈಂಡಲ್ಲಿ ಫಿಕ್ಸ್ ಆದ್ವಿ ಅಂತ ಅಂದರೆ ಆ ಕೆಲಸ ಯಾವುದೇ ಕಾರಣಕ್ಕೂ ಆಗಲ್ಲ ಅನ್ನೋ ಮಾತೇ ಇಲ್ಲ, ಮಾಡ್ತೀವಿ. ಎಸ್ಪೆಷಲಿ ವುಮೆನ್ ತುಂಬಾ ಸ್ಟ್ರಾಂಗ್ ಆಗಿರಬೇಕು. ಅವರ ವರ್ಕಿಂಗ್ ದಿನ ಇಡೀ ಇದ್ದೇ ಇರುತ್ತೆ. ಅವ್ರಿಗಿಂತ ಸಮಯನೇ ಕೊಟ್ಕೊಳ್ಳೋದಿಲ್ಲ. ಅಷ್ಟೊಂದು ಕೆಲಸ ಮಧ್ಯೆ ಅವರು ತುಂಬ ಜವಾಬ್ದಾರಿಗಳನ್ನ ಹೊತ್ತಿರ್ತಾರೆ. ಹಾಗಾಗಿ ನಮಗೆ ತುಂಬಾ ಮೆಂಟಲಿ ಆ ಥರ ಏನಾದರೂ ಒಂದು ಸ್ಟ್ರೆಸ್ ಆಗಿದೆ ಅಂತ ಅಂದರೆ ಪಾಸ್ ತಗೊಳ್ಳಿ. ಮೆಂಟಲಿ ನಮಗೇನು ಪ್ರಾಬ್ಲಮ್ ಆಗಿದೆ ಅಂತ ಅನಿಸುತ್ತೆ ಆವಾಗ ನಾವು ಸ್ವಲ್ಪ ರೆಸ್ಟ್ ಮಾಡಬೇಕು. ರೆಸ್ಟ್ ಮಾಡಿ ನೆಕ್ಸ್ಟು ನಾವು ಏನು ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡಬೇಕು. ಹಾಗೆಯೇ ನಾವು ನನ್ನ ಕೈಲಿ ಎಲ್ಲನೂ ಸಾಧ್ಯ, ನಾನು ಇದೆಲ್ಲದನ್ನು ಕೂಡ ಕಂಟ್ರೋಲ್ ಮಾಡ್ತೀನಿ ಅನ್ನೋದು ನಮ್ಮ ತಲೆಯಲ್ಲಿ ಇರಬೇಕು. ನಾವು ಅದನ್ನು ಫಸ್ಟ್ ಆಫ್ ಆಲ್ ನಾವು ಧೈರ್ಯವಾಗಿ ಅದನ್ನು ಫೇಸ್ ಮಾಡಬೇಕು. ಮತ್ತೇನು ಗೊತ್ತಾ, ನನ್ನ ಕೈಲಿ ಆಗೇ ಆಗುತ್ತೆ. ನಮ್ಮ ವಿಲ್ ಪವರ್ಗಿಂತ ಬೇರೆ ಇನ್ನೊಂದೇನಿಲ್ಲ. ಮನಸ್ಸು ಪಟ್ಟರೆ ನಾವು ಏನು ಬೇಕಾದ್ರೂ ಸಾಧಿಸ್ಬೋದು. ನನ್ನ ಲೈಫ್ ಹೇಗೆ ನಡೀತಿದೆ ಅಂತ ಯೋಚನೆ ಮಾಡಿ, ಟೈಮ್ ಕೊಡಿ. ಬೆಳಿಗ್ಗೆ ಬೇಗ ಎದ್ದೇಳಿ. ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಅಂದ್ಕೊಳ್ಳಿ. ಟೈಮ್ ಹೋಗ್ತಾ ಹೀಗೆ ಇರೋದಿಲ್ಲ ಅಲ್ವಾ? ಒಳ್ಳೆ ಟೈಮ್ ಕೂಡ ಬಂದೇ ಬರುತ್ತೆ ಅನ್ನೋದನ್ನ ಯೋಚನೆ ಮಾಡ್ತಾಯಿರಿ. ಹಾಗೆ ಯೋಗ ಮಾಡಿ, ಟೈಮ್ ಸಿಕ್ಕಿದಾಗ ಯೋಗ, ಎಕ್ಸಸೈಸ್, ಆಮೇಲೆ ದೇವಸ್ಥಾನಕ್ಕೆ ಹೋಗೋಂಥದ್ದು, ಆಮೇಲೆ ಯೋಗ ಮಾಡುವಾಗ ಉಸಿರು ಮೇಲೆ ತಗೊಂಡು ಮತ್ತೆ ಉಸಿರು ಬಿಡೋ ಅಂಥದ್ದು, ಅದೆಲ್ಲ ಒಂದು ರಿಲ್ಯಾಕ್ಸ್ ಅಂತ ಆಗುತ್ತೆ ನಮ್ಮ ಬಾಡಿಗೆ, ಮೈಂಡ್ಗೂ ಕೂಡ ಒಳ್ಳೆಯದು. ದಿನ ಪ್ರಾಕ್ಟೀಸ್ ಮಾಡಿದ್ರೆ ಆದಷ್ಟು ಒಳ್ಳೆಯದು. ನಾವು ಹೇಳ್ದಾಗೇ ನಮ್ಮ ಮೈಂಡ್ ಕೇಳಲೇಬೇಕು. ಹಾಗಾಗಿ ಊಟ ಬಿಡಬೇಡಿ, ಸ್ಟ್ರೆಸ್ ಅನ್ನೋದನ್ನ ತೊಗೊಳಕ್ಕೆ ಹೋಗಬೇಡಿ, ಜಾಸ್ತಿ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬಾರ್ದು. ನಮ್ಮ ಕೈಯಲ್ಲೇ ಇರುತ್ತೆ ಎಲ್ಲದೂ ಕೂಡ. ಹಾಗಾಗಿ ಫಿಸಿಕಲಿ ನಾವು ಫಿಟ್ಟಾಗಿರಬೇಕು. ಇನ್ನೊಂದು ಕೆಲಸ ಮಾಡ್ತಾಯಿರಿ ಅಂದರೆ ಏನಾದರೂ ಒಂದು ಕೆಲಸ ಮಾಡ್ತಾ ಇರಬೇಕು. ಆವಾಗ ನಮಗೆ ನೆಗೆಟಿವ್ ಅನ್ನೋದು ಥಾಟ್ಗಳು ಬರ್ತಾ ಇರಲ್ಲ. ಯಾಕೆಂದರೆ ನಮ್ಮ ಗಮನ ಎಲ್ಲ ಕೆಲಸದ ಕಡೆ ಹೋದಾಗ ಆ ಥರ ಯೋಚನೆಗಳು ಬರೋದಕ್ಕಾಗೋದಿಲ್ಲ. ಹಾಗಾಗಿ ಬರ್ತಾ ಇದೆ ಅಂತ ಅಂದರೆ ಕಂಟ್ರೋಲ್ ಮಾಡ್ಕೋಬೇಕು. ಹಾಗೂ ಬಂದಿದೆ ಅಂತ ಅಂದರೆ ಓವರ್ ಥಿಂಕಿಂಗ್ ಮಾಡೋಕ್ಕೆ ಹೋಗಬೇಡಿ. ಮುಂದೆ ಏನಾಗುತ್ತೋ ಏನು ಅನ್ನೋದು ನಮ್ಮ ಮೈಂಡಲ್ಲಿ ಅದು ಸ್ವಲ್ಪ ಇರಲಿ ಅಷ್ಟೇ. ಥಿಂಕ್ ಮಾಡಿ ತಲೆ ತುಂಬ ಅದು ನೆಗೆಟಿವ್ ಥಾಟ್ಗಳೇ ತುಂಬಿಕೊಂಡಿದ್ರೆ ಒಂದು ನೆಮ್ಮದಿನೇ ಇರೋದಿಲ್ಲ. ಮತ್ತು ಅವತ್ತಿನ ದಿನ ಎಲ್ಲ ಬರೀ ಬೇಜಾರಿನಲ್ಲೇ ಕಳೆದ್ಬಿಡ್ತೀವಿ. ನೆಗೆಟಿವ್ ಥಿಂಕಿಂಗ್ ಬಂದಿದೆ ಅಂತ ಅಂದರೆ ಅದನ್ನ ಫಸ್ಟು ತಲೆಯಿಂದ ತೆಗೆದಾಕ್ಬಿಡಬೇಕು. ಬಂದೇ ಬರುತ್ತೆ, ಯಾಕೆಂದರೆ ನಮ್ಮ ಮನುಷ್ಯರಲ್ವಾ, ಬಂದೇ ಬರುತ್ತೆ ನೆಗೆಟಿವ್ ಥಾಟು. ಆದರೆ ಎಲ್ಲ ನಮ್ಮ ಮೈಂಡ್ ಕಂಟ್ರೋಲ್ ಮಾಡ್ಕೋಬೇಕು ಅಷ್ಟೇ. ಲೇಜಿನೆಸ್ ಮತ್ತು ನಮ್ಮಲ್ಲಿ ಏನಿದೆ ಅಂದರೆ ಲೇಜಿನೆಸ್ ಇರ್ಬೋದು, ಅಥವಾ ತುಂಬ ಫೋನ್ ನೋಡೋಕ್ಕೆ ಸಮಯ ಕೊಡೋ ಅಂಥದ್ದು ಇರ್ಬೋದು, ಸುಮ್ಮನೆನಾದರೂ ಓವರ್ ಥಿಂಕಿಂಗ್ ಮಾಡ್ತಾ ಇರೋವಂಥದ್ದು, ಇದೆಲ್ಲ ನಮ್ಮ ವೀಕ್ನೆಸ್ ಇರುತ್ತೆ. ಹಾಗಾಗಿ ಅದನ್ನೆಲ್ಲ ನಾವು ಬದಲಾಯಿಸ್ಕೋಬೇಕು. ಅಂದರೆ ನಾವು ಸ್ಟ್ರಾಂಗ್ ಆಗಬೇಕು. ಈ ಥರ ಮಾಡಿದ್ರೆ ನಾವು ಏನು ಬದಲಾಯಿಸ್ಕೊತೀವಿ, ನಮ್ಮ ಲೈಫ್ ಹೇಗೆ ಲೀಡ್ ಆಗ್ತಾ ಹೋಗುತ್ತೆ, ಬದಲಾಗ್ತಾ ಹೋಗುತ್ತೆ ಮುಂದೆ ಅನ್ನೋದನ್ನು ನಾವು ಯೋಚನೆ ಮಾಡ್ಕೋಬೇಕು. ಮತ್ತು ಪ್ರೆಸೆಂಟಾಗಿ ನಾವು ಎಂಜಾಯ್ ಮಾಡ್ತಾ ಹೋಗಬೇಕು. ಪ್ರಾಬ್ಲಮ್ಸ್ ಅನ್ನೋದು ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ. ಪ್ರಾಬ್ಲಮ್ಸ್ ಅಂದಮೇಲೆ ಸೊಲ್ಯೂಷನ್ ಕೂಡ ಇದ್ದೇ ಇರುತ್ತೆ ಅಲ್ವಾ? ಫ್ರೆಂಡ್ಸ್, ನಾನಿವತ್ತು ಮೊಟ್ಟೆ ಸಾಂಬಾರು ಮಾಡ್ತಾಯಿದ್ದೀನಿ. ಮೊಟ್ಟೆ ಸಾಂಬಾರಿಗೆ ಸೇಮ್ ನಾವೇನು ಚಿಕನ್ ಸಾಂಬಾರಿಗೆಲ್ಲ ಹೇಗೆ ಹಾಗೆಯೇ ಮಾಡಿದ್ದೀನಿ.
ಆದಷ್ಟು ಬೇಗ ಇದನ್ನು ನಾನು ಶಾರ್ಟ್ ವಿಡಿಯೋ ಕೂಡ ಹಾಕ್ತೀನಿ, ನೋಡಿ ಫ್ರೆಂಡ್ಸ್. ನನ್ನ ಮಗಳಿಗೆ ನೋಡಿ, ಅವಳಿಗೆ ಸ್ಲಿಪ್ಪರ್ ಹಾಕಿದರೆ ಸೌಂಡ್ ಬರುತ್ತಲ್ಲ, ಏನೋ ಒಂಥರ ಖುಷಿ ಅವಳಿಗೆ. ಹಾಗಾಗಿ ಮನೆ ಒಳಗಡೆ ವಾಕಿಂಗ್ ಮಾಡೋದೇ ಅವಳಿಗೆ ಅಭ್ಯಾಸ ಆಗಿಬಿಟ್ಟಿದೆ. ಅವಳನ್ನ ಕೂರಿಸ್ಕೊಂಡು ಆಟ ಆಡ್ಬೇಕು ನೀನು. ನಾನು ಮಸಾಲೆಗೆ ಏನು ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ ಪ್ರತಿಯೊಂದನ್ನು ಕೂಡ ಎಲ್ಲ ಸ್ವಲ್ಪ ಸ್ವಲ್ಪ ಒಂದೊಂದು ಇಂಚಷ್ಟು ಹಾಕಿ ನಾನು ಮಾಡ್ಕೊಂಡಿರೋದು. ಮಸಾಲೆ ಎಲ್ಲ ರುಬ್ಕೊಂಡು ಆಯಿತು. ಅದಾದಮೇಲೆ ನಾನು ಇವಾಗ ಕುಕ್ಕರ್ಗೆ ಆಯಿಲ್ ಹಾಕ್ಕೊಂಡು ಸಾಂಬಾರಿಗೆ ರೆಡಿ ಮಾಡ್ತಾಯಿದ್ದೀನಿ. ಎಣ್ಣೆ ಕಾದ್ಮೇಲೆ ನಾನು ಈರುಳ್ಳಿ ಹಾಕ್ತೀನಿ. ಆಮೇಲೆ ನಾನು ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಮೊಟ್ಟೆ ಸಾಂಬಾರು ಇದು ತುಂಬ ಚೆನ್ನಾಗಿರುತ್ತೆ. ಈ ಥರ ಮಾಡಿಕೊಂಡ್ರೆ ನಮ್ಮ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ, ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ನಾನು ಯಾವಾಗಲೂ ಕೂಡ ಇದೇ ಥರನೇ ಮಾಡ್ತೀನಿ ಮೊಟ್ಟೆ ಸಾಂಬಾರು. ಕೆಲವೊಂದು ಸಲ ಪುದೀನ ಇಲ್ಲ ಅಂತ ಸ್ಕಿಪ್ ಮಾಡ್ತೀನಿ. ಬಾಕಿಯಂತೆ ನಾನು ಯಾವಾಗಲೂ ಪುದೀನ ಸ್ವಲ್ಪ ಹಾಕ್ತೀನಿ, ಜಾಸ್ತಿ ಹಾಕಲ್ಲ, ಫ್ಲೇವರ್ಗೋಸ್ಕರ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ನಮ್ಮ ಮನೇಲಿ ಏನು ಅಂತಂದರೆ ಮೊಟ್ಟೆ ಸಾಂಬಾರು ಮಾಡಿದ್ವಿ ಅಂತ ಅಂದರೆ ಮೊಟ್ಟೆ ಜೊತೆಗೆ ಆಮ್ಲೆಟು ಹಾಕ್ಬಿಡ್ಬೇಕು. ನನ್ನ ಮಗ ಇಲ್ಲಾಂದರೆ ಊಟನೇ ಮಾಡಲ್ಲ. ನಂಗೆ ಆಮ್ಲೆಟ್ ಬೇಕೇ ಬೇಕು ಅಂತಾನೆ. ಹಾಗಾಗಿ ನಾನು ಮೊಟ್ಟೆ ಸಾಂಬಾರು ಮಾಡಿದಾಗ ಯಾವಾಗಲೂ ನಾನು ಆಮ್ಲೆಟ್ ಹಾಕ್ಕೊಟ್ಬಿಡ್ತೀನಿ. ಇದು ನಾನು ಕರಿಬೇವು ಸೊಪ್ಪು, ಈರುಳ್ಳಿ ಎಲ್ಲ ಹಾಕಿದ್ನಲ್ವ ಒಗ್ಗರಣೆಗೆ. ನೆಕ್ಸ್ಟ್ ನಾನು ಏನು ಮಸಾಲೆ ರುಬ್ಕೊಂಡಿದ್ದೆ ನೋಡಿ ಫ್ರೆಂಡ್ಸ್, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ನಾನು ಒಗ್ಗರಣೆ ಹಾಕಿದ್ದೀವಲ್ವ, ಅದೇನು ಸ್ಮೆಲ್ ಇರುತ್ತೆ ಅದೆಲ್ಲ ಹೋಗಬೇಕು. ಅಲ್ಲಿವರೆಗೂ ಸ್ವಲ್ಪ ಇದು ಮಾಡ್ಕೊಳ್ತಾ ಇದ್ದೀನಿ, ತಿರುಗಿ ಕೊಡ್ತಾ ಇದ್ದೀನಿ. ಮತ್ತು ನಾನು ಮಸಾಲೆ ಇದು ಜಾರ್ ಕೂಡ ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ. ನೋಡಿ ತಿಕ್ನೆಸ್ ಎಷ್ಟು ಬೇಕು ನೋಡಿಬಿಟ್ಟು ಜಾರ್ ನೀರು ಹಾಕ್ಕೊಳ್ಳಿ. ಮೊಟ್ಟೆ ಸಾಂಬಾರು ಜೊತೆಗೆ ಮುದ್ದೆ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ರಾಗಿ ಹಿಟ್ಟು ಖಾಲಿಯಾಗಿತ್ತು, ಬಿಡಿಸ್ಬೇಕಿತ್ತು. ಹಾಗಾಗಿ ರೈಸ್ನೇ ಮಾಡ್ಕೊಂಡಿದ್ದೆ ನಾನು. ಇವಾಗಲೇ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಹೌಸ್ ವೈಫ್ ಅಂದಮೇಲೆ ತುಂಬ ಕೆಲ್ಸಗಳು ಜಾಸ್ತಿ. ಮನೇಲಿ ಏನು ಮಾಡೋಕ್ಕಾಗೋದಿಲ್ಲ. ಮಕ್ಕಳು ಮೇಂಟೈನ್ ಮಾಡಿಕೊಂಡು, ಮನೇಲಿರೋರಿಗೆ ಅಡುಗೆ ಮಾಡಿಕೊಂಡು, ಮತ್ತು ಹೊರ್ಗಿನ ಕೆಲಸನೂ ಮಾಡಿಕೊಂಡು ಮಾಡಬೇಕು ಅಂದಾಗ ಸ್ವಲ್ಪ ಸ್ಟ್ರೆಸ್ ಅನ್ನೋದೇ ಇರುತ್ತೆ. ನಾವೆಲ್ಲ ಮ್ಯಾನೇಜ್ ಮಾಡ್ಕೊಳ್ಳೋದ್ರಲ್ಲಿ ಇರೋದು. ಮೊಟ್ಟೆನೆಲ್ಲ ಇವಾಗ ನಾನು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಡೈರೆಕ್ಟಾಗಿ ಪಾತ್ರೆಗೆ ಹಾಕ್ಬೋದು ಸಾಂಬಾರಿಗೆ, ಬಟ್ ನನಗೆ ಇದು ಮೊಟ್ಟೆ ಹೊಡಿವಾಗ ಆ ಮೊಟ್ಟೆ ಓಡು ಏನಿದೆ ಅದು ಬಿದ್ದುಬಿಡುತ್ತೆ ಕೆಲವೊಂದು ಸಲ. ಹಾಗಾಗಿ ನಾನು ಈ ಥರ ಬೌಲ್ಗೆ ಹಾಕ್ಕೊಂಡು ಆಮೇಲೆ ನಾನು ಸಾಂಬಾರಿಗೆ ಹಾಕ್ತೀನಿ. ಮೊಟ್ಟೆನೂ ಕೂಡ ಒಡ್ಕೊಂಡಿರಲ್ಲ, ನೀಟಾಗಿ ನಾನು ಹೇಗೆ ಹಾಕಿರ್ತೀವಿ ಅದೇ ಥರ ಬಂದಿರುತ್ತೆ. ಲಾಸ್ಟಿಗೆ ಸಾಂಬಾರಲ್ಲಿ ಕೂಡ ತೋರಿಸ್ತೀನಿ ನಾನು. ಫ್ರೆಂಡ್ಸ್, ನನ್ನ ವ್ಲಾಗ್ನ ಯಾರ್ಯಾರು ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ಗಳನ್ನ ನೋಡಿ. ನಿಮ್ಮ ಸಪೋರ್ಟ್ ನನಗೆ ಬೇಕು. ಹಾಗಾಗಿ ಆದಷ್ಟು ವೀಡಿಯೋಸ್ಗಳನ್ನ ನೋಡ್ತಾ ಇದ್ದೀರಾ, ಬಟ್ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಪ್ಲೀಸ್ ನಾನು ಸಪೋರ್ಟ್ ಮಾಡಿ ವೀಡಿಯೋಸ್ನ ನೋಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ನೋಡಿದ್ದು ಸಾಂಬಾರು ಕೂಡ ಕುದೀತಾ ಇದೆ. ಇವಾಗ ನಾನು ಏನು ಮೊಟ್ಟೆ ಹೊಡೆದಿದ್ದೀನಿ ಅದನ್ನು ನಾನು ಒಂದೊಂದಾಗಿ ಎಲ್ಲಿ ಹಾಕಿರಲ್ಲ ಮೊಟ್ಟೆನ ಅದ್ರ ಪಕ್ಕಕ್ಕೆ ನಾನು ಮೊಟ್ಟೆಗಳನ್ನ ಹಾಕ್ತಾಯಿದ್ದೀನಿ. ಸಣ್ಣ ಉರಿಲಿ ಇದನ್ನು ನಾನು ಮಾಡ್ಕೋಬೇಕು, ಇಲ್ಲಾಂದರೆ ಮೊಟ್ಟೆ ಎಲ್ಲ ತಳ ಹಿಡಿದ್ಬಿಡುತ್ತೆ. ಹಾಗಾಗಿ ಸಣ್ಣ ಉರಿಲಿ ಮೀಡಿಯಮ್ ಇಟ್ಕೊಂಡು ಕುದೀತಾ ಇರುವಾಗಲೇ ನಾವು ಮೊಟ್ಟೆಗಳನ್ನ ಹಾಕ್ಕೋಬೇಕು. ನಮ್ಮ ಮನೇಲಿ ಏನಾಗ್ಬಿಡುತ್ತೆ ಅಂತ ಅಂದರೆ, ನನ್ನ ಮಗಳು ಇದ್ದರೆ ಕೆಲಸ ಮಾಡೋದಕ್ಕೆ ಬಿಡೋದಿಲ್ಲ. ಹಾಗಾಗಿ ಎಚ್ಚರಾಗಿದ್ದಾಗ ಯಾವ ಕೆಲಸ ಮಾಡ್ಕೋಬೇಕು, ಅವಳು ಮಲಗಿದ್ದಾಗ ಯಾವ ಥರ ಕೆಲಸ ಮಾಡ್ಕೋಬೇಕು ಅಂತ ನಾನು ಪ್ಲ್ಯಾನ್ ಮಾಡಿಕೊಂಡು ಕೆಲಸಗಳು ಮಾಡ್ಕೊಳ್ತೀನಿ. ಅಕಸ್ಮಾತ್ ಅವಳೇನೋ ಮಲಗಲಿಲ್ಲ ಅಂತಂದರೆ ನನ್ನ ಮಗಳು ಕೊಡೋ ಅಂಥ ಎಷ್ಟು ಹಿಂಸೆ ಮಾಡ್ತಾರೆ ಅಂತ ಅಂದರೆ ಕೆಲಸ ಮಾಡೋಕ್ಕೆ ಬಿಡೋದಿಲ್ಲ. ಅಷ್ಟು ಬೋರ್ ಮಾಡಿಕೊಂಡು ಆಟ ಆಡ್ಕೊತಾ ಇರ್ತಾರೆ.
ಆದರೂ ಮಕ್ಕಳು ಖುಷಿಯಾಗಿದ್ದರೆ ನಮಗೂ ಖುಷಿ. ಫ್ರೆಂಡ್ಸ್, ಸಾಂಬಾರು ಕುದ್ಮೇಲೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ನಾನು ಹಾಕ್ತಾಯಿದ್ದೀನಿ ಅದ್ರ ಮೇಲ್ಗಡೆ. ಸಾಂಬಾರು ಕುದಿಯುವಾಗ ನೋಡಿ, ನಾನು ಮೊಟ್ಟೆ ಏನು ಹಾಕಿದ್ದೆ ಆ ಮೊಟ್ಟೆ ಅಷ್ಟು ಚೆನ್ನಾಗಾಗಿದೆ. ಎಲ್ಲನೂ ಬಿಡಿ ಬಿಡಿಯಾಗೇನು ಅದು ಒಡೆದೋಗಿಲ್ಲ. ನಾನು ಯಾವ ಥರ ಮೊಟ್ಟೆ ಹಾಕಿದ್ದೆ ಆ ಥರ ಎಲ್ಲ ಪಕ್ಕನೇ ಹಾಕಿದ್ನಲ್ವ, ಅದು ಅದೇ ಥರನೇ ಬಂದಿದೆ. ಸಾಂಬಾರು ಕೂಡ ತುಂಬ ಟೇಸ್ಟಿಯಾಗಿತ್ತು. ಈ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್, ನಿಜವಾಗ್ಲೂ ಹೊಟ್ಟೆ ತುಂಬ ಊಟ ಮಾಡ್ಬೋದು, ಅಷ್ಟು ಚೆನ್ನಾಗಿತ್ತು ಸಾಂಬಾರು. ನನಗಂತೂ ತುಂಬ ಇಷ್ಟ ಆಯಿತು. ಹಾಗೆ ಫ್ರೆಂಡ್ಸ್, ನಾನು ಆವಾಗಲೇ ಏನು ನಮ್ಮ ಮನಸ್ಸಿಗೆ ತುಂಬ ನೋವಾದಂತಹ ಟೈಮಲ್ಲಿ ನಾವು ಹೇಗೆ ನಮಗೆ ನಾವು ಧೈರ್ಯ ತಗೋಬೇಕು ಅನ್ನೋದನ್ನ ನಾನು ಆವಾಗಲೇ ಹೇಳ್ತಾ ಹೋದೆ. ಹಾಗಾಗಿ ನಾನು ಹೇಳೋದೇನು ಅಂತ ಅಂದರೆ, ನಮ್ಮ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಅನ್ನೋದು ಇದ್ದೇ ಇರುತ್ತೆ. ಅದು ಸೊಲ್ಯೂಷನ್ ಹುಡ್ಕೋದ್ರ ಕಡೆ ಗಮನ ಕೊಡಿ. ಸುಮ್ಮನೆ ನಮ್ಗೆ ಬರೋ ಅಂತಹ ನೆಗೆಟಿವ್ ಥಾಟ್ಗಳ ಬಗ್ಗೆ ಯೋಚನೆ ಮಾಡಿಕೊಂಡು ಸುಮ್ಮನೆ ಮನಸ್ಸನ್ನ ನೆಮ್ಮದಿನ ಹಾಳು ಮಾಡ್ಕೋಬೇಡಿ ಅಂತ ಹೇಳ್ತೀನಿ. ಆದಷ್ಟು ತಾಳ್ಮೆಯಿಂದ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ತಾ ಹೋಗಿ. ಹಾಗೇನೇ ಯಾವುದೇ ಕಾರಣಕ್ಕೂ ದುಡುಕಿ ನಿರ್ಧಾರಗಳನ್ನ ತಗೊಳ್ಬೇಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಎಲ್ಲದನ್ನು ಕೂಡ ಧೈರ್ಯವಾಗಿ ಫೇಸ್ ಮಾಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಹಾಗೆಯೇ ನಮ್ಮ ಅಡುಗೆ ಕೂಡ ಆಗಿತ್ತು, ಮಕ್ಕಳು ಕೂಡ ಊಟ ಮಾಡ್ತಾ ಇದ್ದಾರೆ. ನನ್ನ ಮಗಳು ಸ್ವಲ್ಪ ಊಟ ಮಾಡೋದಕ್ಕೆ ಆಟ ಆಡಿಸ್ತಿದ್ದಾಳೆ, ಬೇಡ ಬೇಡ ಅಂತ. ಅವಳಿಗೆ ಸಪ್ರೇಟ್ ನಾನು ಆಮೇಲೆ ಊಟ ಅವಳಿಗೆ ನಾನು ಯಾವಾಗಲೂ ಸಪ್ರೇಟಾಗಿ ಊಟ ಮಾಡಿಸ್ಬಿಡ್ತೀನಿ. ಆದರೂ ಊಟ ಮಾಡುವಾಗ ಕೇಳ್ತಾ ಇರ್ತಾಳೆ, ಊಟ ಮಾಡಿಸ್ತೀವಿ. ಅವಾಗ ಸ್ವಲ್ಪ ಊಟ ಮಾಡ್ತಾಳೆ ಅಷ್ಟೇ. ಅವಳು ಊಟನೂ ಮಾಡ್ತಾಯಿಲ್ಲ, ಅಣ್ಣಂಗೆ ಊಟ ಮಾಡೋಕ್ಕೆ ಬಿಡ್ತಾಯಿಲ್ಲ. ಅವರು ನಮ್ಮ ಹಸ್ಬೆಂಡ್ ಕೂಡ ಊಟ ತಿನ್ಸೋಕೆ ಹೋಗ್ತೀವಿ, ತಿನ್ಸ್ಕೊತಾನೂ ಇಲ್ಲ. ನನ್ನ ಹಸ್ಬೆಂಡ್ಗೆ ಆಫ್ ಬಾಯ್ಲ್ ಕೇಳಿದ್ರು, ಹಂಗಾಗಿ ಅದನ್ನು ಮೊಟ್ಟೆ ಮಾಡಿಕೊಟ್ಟಿದ್ದೆ. ಓಕೆ, ಇದಿಷ್ಟು ಇವತ್ತಿನ ವ್ಲಾಗ್ ಆಗಿರುತ್ತೆ. ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.